ಸೊ ಇಟ್ಸ್ ದ ಫಸ್ಟ್ ಡೇ ಇನ್ ಪುಣೆ. ಸೊ ಹೆಂಗಾಗಿತ್ತಪ್ಪ ಅಂತಂದ್ರೆ 5:30 ಅಂದ್ರೆ ಬಸ್ ಕಡೆ ಹೋಗಬಿಟ್ಟಿದ್ವಿ, ಎಲ್ಲಾರ್ಗೂ ನಿದ್ದೆ ಮೂಡ. ಅಲ್ಲಿಂದ ನಮ್ಮ ಹಾಸ್ಟೆಲ್ ಬಂದ ಬಿಡ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಂದ್ ನಮಸ್ಕಾರ ಹೇಳಿ ನಮ್ಮ ಹಾಸ್ಟೆಲಿಗೆ ಹೋಗೇ ಬಿಟ್ವಿ. ನಮ್ ರೂಮ್ ಇಂತ್ರಂತ್ರು ವ್ಯೂ ಎಷ್ಟ್ ಭಾರಿ ಕಾಣತಿತ್ಪ ಅಂತಂದ್ರ ಜಸ್ಟ್ ವಾವ್. ಎಲ್ಲಾ ಪಕ್ಷಿಗಳ ಗಿಡಗಳ ಎಲ್ಲ ಚಂದ ಅಂದ್ರೆ ಚಂದ ಅನ್ಸಾಕ್ತಿದ್ವು. ಹುಡುಗಿಯಾರಿದ್ದಾಗ ಜುಗಾಡಿರ್ಲಿಲ್ಲ ಅಂದ್ರೆ ಹೆಂಗ್ರಿ ನೋಡ್ರಿಲ್ಲ, ಐರನ್ ಬಾಕ್ಸ್ ಮ್ಯಾಗ ಬೌಲ್ ಇಟ್ಟು ನೀರ್ ಕಾಸ್ಕೊಂಡ್ ಕುಡಿಯುವಂತ ಪರಿಸ್ಥಿತಿ ಬಂದೈತಿ. ಬಿಕಾಸ್ ವೆದರ್ ಬಹಳ ಕೋಲ್ಡ್ ಇತ್ತು. ಅಲ್ಲಿಂದ ಪಟಾಪಟ ರೆಡಿ ಆದ್ವಿ, ಕೆಳಗ್ ಭಾಳ ಲೇಟ್ ಆಗಿತ್ತು ಅಂತ ಹೇಳಿ ಕರೆಯಾಕತ್ತಿದ್ರ. ಅಂದ್ರೂ ನಮ್ ಹುಡುಗಿಯಾರ್ದು ವಿಡಿಯೋ ಮುಗಿಯಂಗಿಲ್ಲ. ಸೊ ಪಟಾಪಟ ನಾಷ್ಟ ಮಾಡಕ್ ಹೋಗ್ವಿ. ಪುಣೆಸ್ ಬೆಸ್ಟ್ ಮಿಸಳ್ ಪಾವ್ ಇತ್ತು. ಅಲ್ಲಿಂದ ನೆಕ್ಸ್ಟ್ ಅಮಾಸೆ ಆಗಿದ್ರಿಂತ್ರ ಪಟಾಪಟ ಗಾಡಿ ಪೂಜಾ ಮಾಡ್ಕೊಂಡ ಗಾಡಿ ಹತ್ತೇ ಬಿಟ್ವಿ. ಗಣಪನ್ ನೆನೆಸ್ಕೊಲಾರ್ದಂತ ದಿನಾನ ಇಲ್ಲ. ಸೊ ಗಣಪಗ್ ಒಂದ್ ನಮಸ್ಕಾರ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆತ ನಮ್ ಡಾನ್ಸ್, ನಾವ್ ಮಜಾ ಮಾಡೋದೆಲ್ಲ. ಸೊ ಪುಣೆ ವೆದರ್ ಭಾಳ ಕೋಲ್ಡ್ ಇತ್ತು, ಸ್ವಲ್ಪ ಮೈಲ್ಡ್ ಹಿಂಗ ಬಿಸಿಲು ಅನ್ಸಾಕತ್ತಿತ್ತು. ಫಸ್ಟ್ ಹೋಗಿ ಒಂದ್ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿದ್ವಿ. ಇನ್ಸ್ಟಿಟ್ಯೂಟ್ ಹೆಸರನ್ನ ಮೇಲೆ ಹಾಕಿರ್ತೇನೆ, ಚೆಕ್ ಮಾಡ್ಕೋರಿ. ಅಲ್ಲಿಂದ ನಾನು ಕಿಶೋರ್ ಭಯ್ಯ ಗಾಸಿಪ್ ಮಾಡ್ಕೋತೇನೆ, ಒಳ್ಳೆ ಎಂಜಾಯ್ ಮಾಡ್ಕೋತೇನೆ. ಊಟದ ಕಡೆ ಹೊಂಟ ಬಿಟ್ವಿ. ಊಟ ಏನಿರ್ತೈತೆ ಅಂತ ಹೇಳಿ ನೋಡೋಣಂತ ಬರೀ. ಊಟ ಅಂತೂ ಮಸ್ತ್ ಇತ್ತ, ಬಟ್ ಎಲ್ಲಾ ಕಡೆ ಸೇಮ್ ಇತ್ತು. ನಮ್ಮ ಹುಡುಗಿಯಾರ್ದು ಒಂದ್ ಸಪ್ ಇರ್ತೈತಲ್ಲ ನಾಟಕ. ಅಲ್ಲಿ ಮಟ ಸಂಜೆ ಆಗೇ ಬಿಟ್ಟಿತ್ತ, ಚಾ ಕುಡ್ಕೋತೇನೆ. ಇನ್ನೊಂದು ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿದ್ವಿ. ಇನ್ಸ್ಟಿಟ್ಯೂಟ್ಸ್ ಅಂತೂ ಭಾಳ ಕ್ಲೀನ್ ಆಗಿರ್ತಾವ. ಪುಣೆ ಬಂದ ನಮ್ ದಗ್ದು ಶೆಟ್ ಗಣಪತಿ ಕಡೆ ಹೋಗ್ಲಿಲ್ಲ ಅಂದ್ರೆ ಹೆಂಗ್ರಿ, ಗಣಪನ್ ನಮಸ್ಕಾರ ಮಾಡೋದು ಬಹಳ ನೆಸಸರಿ ಆಗಿರ್ತೈತಿ. ಅಲ್ಲಿಂದ ಎಲ್ಲಾರು ಪ್ರಸಾದ್ ತಗೊಂಡ ದೇವ್ರ ನಮಸ್ಕಾರ ಮಾಡಿ ಪುಣೆ ಹೋಗಿವಿ. ಅಂದ್ಮೇಲೆ ಸ್ಟ್ರೀಟ್ ಅಡ್ಡಾಡ್ಲಾರ್ದ ಹೆಂಗ್ರಿ, ಮಸ್ತ್ ಸ್ಟ್ರೀಟ್ ಅಡ್ಡಾಡಿ ಸ್ಟ್ರೀಟ್ ಫುಡ್ ತಿಂದ ಲಾಸ್ಟಿಗೆ ಅಲ್ಲಿಂದ ಬರ್ಕೊಂಡ್ ಮಸ್ತ್ ಪಾನ್ ತಿಂದ ಮತ್ತೆ ವಾಪಸ್ ಬ್ಯಾಕ್ ಟು ಹಾಸ್ಟೆಲ್ ಊಟ ಮಾಡಿ ಅವತ್ತಿನ ಡೇ ಅಲ್ಲೇ ಎಂಡ್ ಮಾಡೇವಿ. ಸೊ ಲೆಟ್ಸ್ ಸೇ ಬಾಯ್ ಬಾಯ್ ಟು ದ ಡೇ 1. ಸಿಗೋಣಂತ ನೆಕ್ಸ್ಟ್ ವ್ಲಾಗ್ದಾಗ. ಬಾಯ್.